ಸರ್ ತುಂಬ ಖುಷಿ ಇದೆ. ಯಾಕಂದರೆ ನನ್ನ ಜರ್ನಿನ ಪ್ರತಿಯೊಬ್ಬರು ನೋಡ್ಕೊಂಡು ಬಂದಿದ್ದಾರೆ. 12 ವರ್ಷ ಮೀಡಿಯಾದಲ್ಲಿದ್ದೆ, ಆಮೇಲೆ ಕಲರ್ಸ್ ಕನ್ನಡ ಸಿನಿಮಾಗಳನ್ನ ಮಾಡಿದೆ. ಅದಾದಮೇಲೆ ನಾನು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದೆ. ಅದು ನನ್ನ ಆತ್ಮತೃಪ್ತಿಗೋಸ್ಕರ ನನ್ನ ದುಡಿಮೆಯಲ್ಲಿ ಏನಾದರೂ ಒಂದು ಮಾಡಬೇಕು ಅಂತ ಒಂದು 10% ನಾನು ಯಾರಿಗೆ ನೀಡಿದೆ ಅವ್ರಿಗೆ ಕೊಡ್ತಾ ಇದ್ದೆ. ಸೊ ಅದು ಯಾವ ಮಟ್ಟಿಗೆ ಆಯಿತು ಅಂದರೆ ಜನ ಯಾವ ಲೆವೆಲ್ಗೆ ಪ್ರೀತಿ ತೋರಿಸಿದ್ರು ಅಂದರೆ ನನ್ನ ಒಂದು ಸಣ್ಣ ಸಹಾಯನ ಅವರು ತುಂಬ ದೊಡ್ಡದಾಗಿ ಅಪ್ಕೊಂಡ್ರು. ಅದೇ ನನ್ನನ್ನು ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ. JDS ಮುಖಂಡರಾದಂತಹ ಪುನೀತ್ ಗೌಡ ಅವರು ನನ್ನ ಸಮಾಜಮುಖಿ ಕೆಲಸಗಳನ್ನ ನೋಡಿ, ಇಲ್ಲ ನೀವು ನಮ್ಮ ಪಕ್ಷಕ್ಕೆ ಬರಬೇಕು, ಇನ್ನೂ ನೀವು ಸಕ್ರಿಯರಾಗಿ ಕೆಲಸ ಮಾಡಿ, ಹೆಚ್ಚಿನ ಕೆಲಸಗಳನ್ನ ಮುಂದಿನ ದಿವಸಗಳಲ್ಲಿ ಮಾಡ್ಬೋದು ಅಂತ ನನಗೆ ಹೇಳಿದಾಗ ನಾನು ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರಾದಂತಹ ಕುಮಾರಣ್ಣ ಅವ್ರನ್ನ ಭೇಟಿ ಮಾಡಿದೆ. ಹೀಗೆ ನನಗೆ ಪಕ್ಷಕ್ಕೆ ಆಫರ್ ಇದೆ, ನಿಮ್ಮ ಮಾರ್ಗದರ್ಶನದಲ್ಲಿ ನಾನು ನಿಮ್ಮ ಗೈಡೆನ್ಸಲ್ಲಿ ಸೇರ್ಪಡೆ ಆಗೋದಕ್ಕೆ ಬಯಸ್ತೀನಿ ಅಂತ ಇಂಗಿತ ವ್ಯಕ್ತಪಡಿಸಿದಾಗ ಅವರಿಲ್ಲ, ಖಂಡಿತವಾಗಿ ಬನ್ನಿ, ನಮ್ಮ ಪಕ್ಷದಲ್ಲಿ ಹೆಣ್ಮಕ್ಳು ಬರಬೇಕು, ಬೆಳಿಬೇಕು ಅಂತ ಹೇಳಿ ಇವತ್ತು ನನ್ನನ್ನು ಅಧಿಕೃತವಾಗಿ JDS ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಂಡಿದ್ದಾರೆ. ನನ್ನ ಮೇನ್ ಅಜೆಂಡಾ ಇರೋದಿದೆ, ಸಮಾಜಮುಖಿ ಕೆಲಸಗಳನ್ನ ಮಾಡಬೇಕು, ಸಮಾಜ ಸೇವೆ ಮಾಡಬೇಕು ಅಂತ. ಅದು ಒಂದು ಪಕ್ಷ ಅಥವಾ ಒಂದು ಅಧಿಕಾರ ಪವರ್ ಅಂತ ಬಂದಾಗ ನಾವು ದೊಡ್ಡ ಮಟ್ಟದಲ್ಲಿ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ನಾನು JDS ಪಕ್ಷನ ಸೇರ್ಪಡೆ ಮಾಡ್ಕೊಂಡಿದ್ದೀನಿ. ಒಂದು ಮೂಲತಃ ನಾನು ಹಾಸನ ಜಿಲ್ಲೆ ಸಕಲೇಶ್ಪುರದವಳು. ನಮ್ಮ ಕುಮಾರಣ್ಣ ಅವರ ಎಲ್ಲ ಫ್ಯಾಮಿಲಿ ಹಾಸನದವರು ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಜನರ ಅಸ್ಮಿತೆ, ಸ್ವಾಭಿಮಾನ ರಾಜಕಾರಣಕ್ಕಿಂತ ದೊಡ್ಡದು ಅನ್ನೋದನ್ನು ತೋರಿಸ್ಕೊಟ್ಟವರು ನಮ್ಮ ಸನ್ಮಾನ್ಯ ಮಾಜಿ ಪ್ರಧಾನಿಗಳಾದಂತಹ ದೇವೇಗೌಡರು, ಹಾಗೆಯೇ ಮಾಜಿ ಮುಖ್ಯಮಂತ್ರಿಗಳಾದಂತಹ ಕುಮಾರಣ್ಣ ಅವರ ಒಂದು ಸಹಕಾರದಲ್ಲಿ, ಮಾರ್ಗದರ್ಶನದಲ್ಲಿ, ಪಕ್ಷದ ಎಲ್ಲ ಹಿರಿಯ ಧುರೀಣರ ಮಾರ್ಗದರ್ಶನದಲ್ಲಿ ಮುಂದೆ ನಾನು ಪಕ್ಷ ಸಂಘಟನೆಯಲ್ಲಿ ಸಕ್ರಿಯವಾಗಿರ್ತೀನಿ. JDS ಪಕ್ಷ ಇಂಡಿಪೆಂಡೆಂಟ್ ಆಗಿ ರಾಜ್ಯದಲ್ಲಿ ಮತ್ತೊಮ್ಮೆ ಅಧಿಕಾರದಲ್ಲಿ ಬರುತ್ತೆ. ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗ್ತಾರೆ. ಅದ್ರ ಬಗ್ಗೆ ವರಿಷ್ಠರು ಇನ್ನಷ್ಟೇ ಅವರು ಕನ್ಫರ್ಮ್ ಮಾಡ್ತಾರೆ. ಅದ್ರ ಬಗ್ಗೆ ಎಲ್ಲ ಮಾತುಕತೆ ನಡೆದಿದೆ. ಮುಂದಿನ ದಿವಸಗಳಲ್ಲಿ ಏನು ಎತ್ತ ಅದೆಲ್ಲವೂ ಬರೋ ದಿವಸಗಳಲ್ಲಿ ನಾನು ನಿಮಗೆ ಅಧಿಕೃತವಾಗಿ ಹೇಳೋದಕ್ಕೆ ಬಯಸ್ತೀನಿ. ಹಾಗಂತ ಇಲ್ಲ, ನಾನು ಈಗ ರಾಜಕಾರಣದಲ್ಲಿ ಇರಲಿಲ್ಲ, ಸಮಾಜ ಸೇವೆಯಲ್ಲಿ ಮಾಡ್ತಾ ಇದ್ದೆ. ಅದು ಜನ ಗುರುತಿಸೋದಕ್ಕೆ ಶುರು ಮಾಡಿದ್ರು. ಅದು ನನ್ನನ್ನು ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ. ನಾನು ಯಾವುದೇ ಒಂದು, ಈಗ ನಾನು ಭೂಪ್ಸಂದ್ರ ವಾರ್ಡಲ್ಲೇ ನಾನು ಓಡಾಡ್ಕೊಂಡಿದ್ದೆ. ಅಲ್ಲಿ ಯಾರೋ ಇರೋದಕ್ಕೂ ಕೂಡ ಮನೆ ಇಲ್ಲ ಅಂತ ಒಂದು ಯಾವ ಲೆವೆಲಿಗೆ ಅಂತಂದ್ರೆ ಅಲ್ಲಿ ಕೂರಕ್ಕೂ ಆಗಲ್ಲ ಅಂಥ ಭಾಗದಲ್ಲಿ ಅವರು ವಾಸಿಸ್ತಾ ಇದ್ರು. ಮೆಚುರಿಟಿಗೆ ಬಂದಂಥ ಹೆಣ್ಮಕ್ಳು ಕೂಡ ಇದ್ದರು. ಸೊ ಅವ್ರನ್ನ ನಾನು ಅವರ ಸ್ಲಮ್ ಬೋರ್ಡ್ ಕಾರ್ಡ್ ಇದೆಯಾ, BPL ಕಾರ್ಡ್ ಇದೆಯಾ ಕೇಳಿಬಿಟ್ಟು ಸ್ಲಮ್ ಬೋರ್ಡಲ್ಲಿ ಅಟ್ಲೀಸ್ಟ್ ಒಂದು ಮನೇನ ಸ್ಯಾಂಕ್ಷನ್ ಮಾಡಿಸೋಣ ಅಂತ ಹೋದಾಗ ಎಲ್ಲ ಫ್ರೀ ಬೇಸಿಗೆ ಹೋಗ್ತಾ ಇದೆ. ಅಭಿವೃದ್ಧಿ ಅನ್ನೋದು ಅಲ್ಲಿ ಕುಂಠಿತ ಆಗಿದೆ. ಸ್ಲಮ್ ಬೋರ್ಡಲ್ಲಿ ಮನೆಗಳೇ ಆಗ್ತಾ ಇಲ್ಲ ಅಂತೆ. ಅದನ್ನೆಲ್ಲ ನೋಡಿದಾಗ ನಿಜವಾಗ್ಲೂ ಜನಪರ ಕಾಳಜಿ ಇರುವಂಥ ಸರ್ಕಾರ ಬಂದರೆ ನಾವು ಅದರ ಭಾಗ ಆಗಿದ್ಕೊಂಡು ಎಲ್ರಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡ್ಬೋದು. ನಾನು ಅವ್ರಿಗೆ ಮನೆ ಕಟ್ಟಿಸ್ಕೊಡೋಷ್ಟು ಆರ್ಥಿಕವಾಗಿ ಸದೃಢಲಾಗಿಲ್ಲ. ನಾನು ಅವ್ರಿಗೆ ರೇಷನ್ ಕೊಡ್ಬೋದು, ಬಟ್ಟೆ ಬರೆಗಳನ್ನ ಕೊಡ್ಬೋದು. ಅದನ್ನು ಆಗಬೇಕು ಅಂದರೆ ಅದೊಂದು ಅಧಿಕಾರದಲ್ಲಿರುವಂಥ ಸರ್ಕಾರದಿಂದ ಮಾತ್ರ ಸಾಧ್ಯ. ಅದರ ಒಂದು ಭಾಗವಾಗಿ ನಾನೇನು ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇದ್ದೀನೋ ಅದನ್ನು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅನ್ನೋ ಒಂದು ಇಂಗಿತದಿಂದ ನಾನು ಪಕ್ಷ ಸೇರ್ಪಡೆ ಆಗಿದ್ದೀನಿ. ಕರ್ನಾಟಕ ಜನತೆಗೆ ಈ ಮೂಲಕ ಏನು ಹೇಳ್ತೀರಾ? ಹೊಸ ಇನ್ನಿಂಗ್ಸ್ ಆರಂಭ ಮಾಡಿದ್ದೀರಾ? ಹೌದು, ಇದು ನನ್ನ 3rd ಇನ್ನಿಂಗ್ಸ್. ನನ್ನನ್ನು ನ್ಯೂಸ್ ಆ್ಯಂಕರ್ ಆಗಿ ಜನ ಬಹಳ ನಾನು ಅಚ್ಚುಮೆಚ್ಚಾಗಿದ್ದೆ. ನನ್ನ ಕನ್ನಡ ಇರ್ಬೋದು, ಸ್ಕ್ರೀನ್ ಪ್ರೆಸೆನ್ಸ್ ಇರ್ಬೋದು, ಮತ್ತೊಂದು. ಅದಾದಮೇಲೆ ನಾನು ಸಿನಿಮಾ, ರಿಯಾಲಿಟಿ ಶೋ ಬಂದಾಗಲೂ ಕೂಡ ನನ್ನ ಬಹಳಷ್ಟು ಜನ ಪ್ರೀತಿ ಕೊಟ್ಟಿದ್ದಾರೆ. ಇದು 3rd ಇನ್ನಿಂಗ್ಸು ರಾಜಕಾರಣ. ಇದರಲ್ಲೂ ಕೂಡ ಜನರು ನನ್ನನ್ನು ಮೆಚ್ಚುತ್ತಾರೆ, ಪ್ರೀತಿ ಕೊಡ್ತಾರೆ, ಆಶೀರ್ವಾದ ಮಾಡ್ತಾರೆ ಅನ್ನೋ ನಂಬಿಕೆಯಲ್ಲಿದ್ದೀನಿ. ನಾನು ಏನು ಇಲ್ಲಿಗೆ ಬಂದಿದ್ದೀನಿ ಅದು ಜನರಿಂದನೇ. ನನ್ನ ಒಂದು ಸಣ್ಣ ಕೆಲಸನೂ ಅವರು ದೊಡ್ಡ ಮಟ್ಟದಲ್ಲಿ ಗುರುತಿಸಿ ನನ್ನನ್ನು ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದಾರೆ. ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೋತಾ ಹೋದರೆ ಖಂಡಿತ ಅವರ ಒಂದು ಪ್ರೀತಿ ಬೆಂಬಲ ದುಪ್ಪಟ್ಟಾಗುತ್ತೆ ಅನ್ನೋ ಭರವಸೆಯಲ್ಲಿದ್ದೀನಿ. ನಿಮ್ಮೆಲ್ಲರ ಪ್ರೀತಿ ಸಹಕಾರ ಆಶೀರ್ವಾದ ನನ್ನ ಮೇಲಿದೆ.